ಮಾಡಕ್ ಬದುಕಿಲ್ದಾಳು. ಅದೇನ ಹೇಳ್ತಾರ ಉದ್ಯೋಗಿಲ್ದಾರ ಅದೇನ ಮಾಡಿರಂತೆ ಅಂತ ಆಗ ಹಂಗೆ ಮಾಡ್ತಾ ಇದ್ದಾಳೆ. ಇವಳಿಗೆ ಮಾಡಕ್ ಬದುಕಿದ್ರಿ ಇವೆಲ್ಲ ಮಾಡ್ತಿರ್ಲಿಲ್ಲ. ಸುಮ್ಮನಿರ್ಬೇಕಿಲ್ಲ. ಅಲ್ಲ ಅವ್ರ ಮಂತಕ್ಕೆ ಹೋಗಿ ಯಾಕೆ ಕೇಳಕ್ ಇದ್ಲಮ್ಮ ಇವಳು. ನನಗಂತೂ ಸಿಟ್ಟೆ ಬತ್ತೈತೆ ನೆನೆಸ್ಕೊಬಿಟ್ರಿ. ಏನು ಮಾಡಕ್ ಬದುಕಿಲ್ವಿ ಹೋಗಿ ಇಂಥವು ಯಾತಕ್ಕೆಲ್ಲ ಮಾಡಿ ನಿಷ್ಠುರ ಆಗ್ಬೇಕಮ್ಮ. ಸುಮ್ಮನೆ ಅವ್ರ ತಗಂದಿಸ್ಕಮ್ಮ ಅಂತದ್ದೇನು ಇವಾಗ ಸುಮ್ಮನೆ ಬಿಡ್ತಾರ ಅವರು. ಇವಾಗ ಒಂದು ಈಡು ಸಿಕ್ಕೈತೆ ಅಂದ್ರೆ ಏನಿಲ್ಲ. ಮೊದಲೇ ಹೇಳಕ್ ಹೋಗಿ ಅವ್ರು ಅಲ್ಲಿದ್ರಂತೆ ಕೇಳಿಸ್ಕೊಂಡ್ರಂತೆ ಅಂತ ಯಾರು ಯಾತೋ ಹೇಳ್ತಾರೆ. ನಾನು ಅಲ್ಲಿಗೆ ಹೋಗೋದೇ ಇಲ್ಲ. ಏನಾನ ಮಾಡ್ಕೊಂಬಿಲ್ತಾಯಿ. ನಮಗೆ ಮನೆಯೊಳಗೆ ಬೋಕ್ ಮಾಡ್ಕೊಂಡ್ರೆ ಸಾಕಾಗೈತಿ. ಸಾಕಾಗ್ಬಿಟ್ಟೈತಿ ನನಗಂತೂ. ಮನೆಯೊಳಗೆ ಕೆಲಸ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ನಾನು ಯಾತ ತಲೆ ಕೆಡ್ಸೋಣಕ್ಕೆ ಹೋಗಲ್ಲ. ಯಾರು ಹೆಂಗನ ಮಾಡ್ಕೊಂಬ್ಲೆ. ರೂತಮ್ಮ ಅಲ್ಲಿ ಹೋದ್ಲಮ್ಮ. ಅಲ್ಲಿ ಗೌಡ್ರು ಯಾತ ನ್ಯಾಯ ಪಂಚಾಯತಿ ಖಾಲಿ ಹಾಕಿದ್ರು ಅಂತ ಅಲ್ಲಿಗೆ ಹೋದ್ಲು. ನೀನು ಹೋಗಿಲ್ಲ ಅಂತ ಚೈತ್ರಮ್ಮ? ಹೋಗ್ಬೇಕಾ ಬೇಡವಾ? ಬರೀ ತನ್ವಿನು ರೂತಮ್ಮ ಇಬ್ಬರಳೆ ಹೋದ್ರು. ನೀನು ಹೋಗು. ರಾಜಕಾಯಿ ನಾನು ಹೋಗಲ್ಲ. ಅವರು ಕೇಳಿಸ್ಕೊಂಡವ್ರಿ. ಸರಿ ಅಮ್ಮ ಅಕ್ಕುಗಳ್ತಾರೆ. ಕೇಳಿಸ್ಕೊಂಡಲ್ಲ ಯಾರು ಮಾತಾಡಲ್ಲ. ಇವಳು ಯಾಕೆ ಹೋಗ್ಬೇಕಾಗಿತ್ತಮ್ಮ? ಹೋಗೋದು ತಪ್ಪು. ಸುಮ್ಮನೆ ಇರ್ಬೇಕಾ? ಮದುವೆ ಕ್ಯಾನ್ಸಲ್ ಆಯ್ತಾ? ಬೇಡ ಬಿಸಿಯಾಗಿ ಸುಮ್ಮನೆ ಆಗಬೇಕು. ಬೇರೆ ಕಡೆಗೆ ಮದುವೆ ಮಾಡಬೇಕು. ಸುಮ್ಮನಿದ್ದು ಇವಳು ಇದು ಮಾಡೋದು ಬಿಟ್ಟು ಸುಮ್ಮನೆ ಎಲ್ಲೋದೆಲ್ಲ ಇಂಥವೆಲ್ಲ ಮಾಡಿರಿ ಯಾರು ಸುಮ್ಕಿರ್ತಾರೆ ಹೇಳು? ಯಾರು ಸುಮ್ಕಿರಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾಳೆ, ಬಾಯಿಗೆ ಬಂದಂಗೆ ಅಂಬ್ತಾಳೆ. ಸುಮ್ಮನಿರಲ್ಲೇ ಇವಳೆ ಮನೆಯಾಗೇನೆ ಇವಾಗ ಕೇಳಲ್ಲ. ಅಮೃತಮ್ಗೆ ಒಂದಿಟ್ಟು ಜಂಬ ಇವಾಗ. ದುಡ್ಡು ಮಾಡ್ಕೊಂಡಿದ್ದೀನಿ, ಒಂದಿಟ್ಟು ದುಡ್ಡು ಇಕ್ಕೊಂಡಿದ್ದೀನಿ ಅಂತ ಒಂದಿಟ್ಟು ಜಂಬ. ಮತ್ತೆ ಸುಮ್ಮನೆ ಇರ್ಬೇಕಾ ಬೇಡ? ರೂತ ಮೊಳ್ಳಾಳಲ್ಲ ಹೇಳಿ ನಾನು ನೋಡಿದ್ನಲ್ಲ. ನನ್ನ ಹೋಗಿ ಅಂತ ಮಾತಾಡ್ತಿದ್ಲು. ತಿರ್ಗಾ ಹೋಗಿ ಆತ ಹೇಳ್ದಂಗಿತ್ತು. ಒಟ್ಟಿಗೆ ಆತ ಆತನ ಸುಮ್ಮನಿರಲ್ಲ. ಪುಣ್ಯಸಿ ಮನೆ ಮೇಲೆ ಯಾಕೆ ಹೋಗಮ್ಮ ಹೋಗ್ಬೇಕಾಯ್ತು ನನ್ನ ಹೆಸರು. ರೂತಮ್ಮ ಸುಮ್ಮನಿರಲ್ಲ ಹೇಳು. ನೀನೇನ ನಮ್ಮ ನಾನು ಅಷ್ಟೇ ಕಣ ರಜಕಯ್ಯ. ನಾನು ಅದಕ್ಕೆ ಬೇಜಾರಾಗಿರೋದು. ಸುಮ್ಮನಿರ್ಬೇಕಾ? ನಾನು ಹೇಳ್ದೆ ಈಗ ಅಮ್ಮ ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗಿರಾನ ಸುಮ್ಮನಿರು. ಸುಮ್ಮನೆ ಓಟ್ ತಲೆ ಕೆಡಿಸಿಬೇಡ. ನಿಮ್ಮೂರಿಗೆ ನೀವು ಹೋಗ್ರಿ. ಓಟಿಗೆ ಇದೆ ಈ ಸಂಪಾದಕ್ಕೆ ಮತ್ತೆ ಈಗಳಮ್ಮ ನಿಮ್ಮೂರಿಗೆ ನೀವು ಹೋಗ್ರಿ ಅಂತ ನಾನು ಹೇಳಿದ್ದು. ಸುಮ್ಮನೆ ಈಗಳಮ್ಮ ಜಗಳ ಆಗುತ್ತೆ. ಓಟು ಸುಮ್ಮನೆ ತಲೆಗೆ ಹಚ್ಕೊಂಡು ಟೆನ್ಷನ್ ಮಾಡ್ಕೆ ನಾನು ನಿಮ್ಮೂರಿಗೆ ನೀವು ಹೋಗ್ರಿ ಸ್ವಲ್ಪ ದಿನ. ಆಮೇಲೆ ತೀರ ಅವಳದೇ ನನ್ನ ಮದುವೆ ಪದವಿ ಸೆಟ್ ಆದರೆ ಆಮೇಲೆ ಮಾಡೋಕ್ಕಾಗುತ್ತೆ. ಆಗ ಅವ್ನು ಕರಿಯಮ್ಮನ ತಮ್ಮಗೆ ತಂಗ್ಲಿಟ್ಟು ಮಕ್ಕ ಇದ್ದಂಗೆ ಐತೆ ಅವಂದು. ಕಜ್ಜೆ ತೀರ ಮಾಕಿದ್ದಂಗೆ ಐತಿ ಅಂತಂಗೆ ಕೊಡ್ತೀವಿ ಅಂತ. ತೆಗಿಯತ್ತ ಯಾವನ ಹತ್ರ ಮಕ್ತಾನೆ ಅವ್ನ ಮಕ್ಕ ನೋಡಿ ಬರಮ್ ನೀನು ಏನಾನು ನನಗೇನ ಇಡ್ಸಲ್ಲ ಅಂತಾಯಿ. ಓಟನು ಇದು ಅದ್ಯಾತ ಮಕ್ಕಂತೂ ನನಗೆ ಕೋಲಾಗೈತಿ. ಕೋಲ್ ಮಕ್ಕ ಇದ್ದಂಗೆ ಐತಿ ನನಗೆ. ಓಟನು ಗುದ್ರ ಬಿದ್ದೈತಿ. ಗುದ್ರ ಮಕ್ಕ. ಒಟ್ಟು ಅಲ್ಲೇದೆಲ್ಲ ಗುದ್ರ ಇಕ್ಕೈತಿ ಮಕ್ಕ ಎಲ್ಲ ಅಂತಾನೆ ಕೊಡ್ತಾರೆ. ತೆಗೆಸ್ಕೆ ನನಗೇನು ಇಷ್ಟ ಆಗಲಿಲ್ಲ. ಅನ್ಗಿಡಿಸ್ಲಿಲ್ಲ ತಾಯಿ. ಅವನ ಮಕ ನೋಡಿ ಸರ್ ಬರಲ್ಲ. ಯಪ್ಪ ಬರೀ ಉದ್ದಾದಪ್ಪ ಇದ್ದಾನೆ. ಅವನೇನು ಬೋಕ್ ಮಾಡ್ತಾನೋ ಬಾಳ್ ಮಾಡ್ತಾನೋ ಗೊತ್ತಿಲ್ಲ ಕಣಮ್ಮ. ನಾನೊಂದು ಸೀಲೆ ಎತ್ತಿಕ್ ಬರೋ ಅಂತಂದರೆ ಅವನ ಕೈಲಿ ಎತ್ತಿಕ್ಕಾಗಲ್ಲ. ಅವನ ಕೈಲಿ ಏನು ಇಲ್ಲೋಡು. ಯಾತ್ ಮಾಡೋಕ್ಕಲ್ಲ. ನಾನು ನೋಡ್ದಂಗೆ ಸುಮ್ಮನೆ ಹಂಗಿದ್ದಂಗೆ ಇದ್ದಾನೆ ಅಷ್ಟೇನೆ. ಕಾಣಿದ್ದಂಗೆ ಇದ್ದಾನೆ. ನೀರಜಕ ಅಲ್ಲಿ ಕೂತ್ಕೊಂಡು ಮಾತಾಡೋಣ. ರೂತಮ್ಮ ಸುಮ್ಮನೆ ಅವ್ರು ಊರಿಗೆ ಹೋಗೋಳು ಹೋಗ್ಬೇಕು ಹೇಳು. ನಮ್ಮೆ ಬರಲಿಲ್ಲ ಅಂತ ಬೈಕ್ ಅಂತಿದ್ಲು. ಅಲ್ಲಿ ಹೋಗ್ತಿದ್ಲ. ನಮ್ಮೆ ಬರಲಿಲ್ಲ ನೋಡು ಕರೆದ್ರು ಅಂತಿದ್ಲು. ನಾವ್ಯಾಕೆ ಹೋಗೋಣ? ನಾನು ಹೋಗಲ್ ತಾಯಿ. ನಾವು ಓಟು ತಲೆ ಕೆಡ್ಸೋಮಂಗಿಲ್ಲ. ಓಟ್ ನಮಗೆ ಅಲ್ಲಿ ನಾವೇ ಬೇಡ. ನಮ್ಗೆ ಒಟ್ಟು ವಯಸ್ಸೋದ್ಮೇಲೆ ಆಮೇಲೆ ಹೊಂದ್ಕೋಗಿ ಇನ್ನೊಂದು ಕಾಯಿಲೆಗಳು ಇಕ್ಕೆಂತ ಓಟು ಯಾತನ ಟೆನ್ಷನ್ ಮಾಡ್ಕೊಂಡು ಓಟು ಬಿ ಪಿ ಶುಗರ್ ಯಾರಮ್ಮ ನೋಡ ಮುತ್ತಿಗೆ. ಆ ಮುತ್ತಿ ಅದು ಅವಳಿ ಓಟ ಇದ್ದಾಳೆ. ಅವಳಿಗೆ ಬಿ ಪಿ ಶುಗರ್ ಬಂದೈತಂತೆ. ಬಿ ಪಿ ಶುಗರು. ಅವ್ರ ಅಮ್ಮೇರ ಚೆನ್ನಾಗಿರಮ್ಮ. ಚೆನ್ನಾಗಿದ್ದಾಳೀಗ. ಈಗ ಆಯ್ತಿಲ್ಲಮ್ಮ ಗೈದಾಳು ಗನ್ಮಗೈದಾಳೀಗ. ಚೆನ್ನಾಗಾದ್ರ ಅಂತಮ್ಮ ಎಲ್ಲ ನೋಡ್ಕೊಂಬ್ತಾಳಂತೆ. ಹುಡುಗಿನ ಬಾಣಿತನ ಮಾಡ್ತಾಳಂತ ಅಕ್ಕ ಇನ್ನ ಎಲ್ಲ ಚೆನ್ನಾಗಿ ನೋಡ್ಕೊಂಬತ್ಕೋತ್ಕು ಹೆಂಗತ್ತ ಹೆಂಗ ಬಿಡು. ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿದ್ರೆ ಯಾರು ಯಾತ ಮಾತಾಡಲ್ಲ. ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ. ಚೆನ್ನಾಗಿದ್ರೆ ಯಾರು ಏನೋ ಅಂಬಲ್ಲ. ನೋಡ್ರಿ ಗೌಡ್ರೆ ಫೋನ್ನಾಗೆ ಹಾಕ್ತೀವಿ. ಇದನ್ನ ಕೇಳಿಸ್ಕೊಳ್ರಿ. ನಮ್ಮ ಹತ್ರ ಸಾಕ್ಷಿ ಐತಿ. ಇವಾಗ ಫೋನ್ನ ಸಾಕ್ಷಿ ಐತೆ ಅಂದಿದ್ಕೆ ನೋಡ್ರಿ ರೆಕಾರ್ಡ್ ಮಾಡ್ಕೊಂಡವ್ರೆ ಅಂತ. ಅವಳಿಗೆ ಮಕ್ಕ ಹೆಂಗಾಯ್ತು? ರೆಕಾರ್ಡ್ ಮಾಡ್ಕೊಂಡವ್ರಲ್ಲ ಅಂತ ನಮ್ಮ ತಕ್ಕೆ ಬಂದೇಳು. ಅಲ್ಲ ಕಣೆ ರೂತು. ನಾನೆಲ್ಲ ಒಂದು ಕಡೆಗೆ ನಿನ್ನ ಬಿಡು ನಮ್ಮೊಳೇನೆ ನಾವು ಹಂಗೆ ಮಾಡಬಾರ್ದು ಅಂತ ನಾನು ಎಲ್ಲ ಒಂದು ಕಡೆಗೆ ಹಂಗೆ ಅಂದ್ಕೊಂಡಿದ್ದೆ. ಆದರೆ ನೀನು ಹೆಂಗೆ ಸುಳ್ಳು ಹೇಳ್ತಾ ಇದೆಯಾ? ಬಂದು ನಮ್ಮ ತಾಗೆ ಹೇಳ್ಬಿಟ್ಟು ಹೇಳೇ ಇಲ್ಲ ಅಂತ ಹೇಳಿ ವಾದ ಮಾಡ್ತಾ ಇದೆಯಲ್ಲ. ನೀನು ಹಿಂಗೆ ಸುಳ್ಳು ಹೇಳೋದಕ್ಕೆ ಹೆಂಗಾದ್ರೂ ಮನ್ಸು ಬಂತೆ? ಸರಿ ಅದೇನು ಕ್ಲಾಸ್ ಮಕ್ಕ ಇನ್ನ ಸುಳ್ಳು ಹೇಳ್ಬಿಟ್ರೆ ನನಗೆ ಹಂಗೆ ಪಿತ್ತ ನೆತ್ತಿಗೆ ಐತೆ. ಕೇಳಿಸ್ಕೊಳ್ರಿ ಗೌಡ್ರೆ. ಇದನ್ನು ಕೇಳಿಸ್ಕೊಂಡು ಮಾತಾಡ್ರಿ ಗೌಡ್ರೆ. ಇಲ್ಲೋಡು ವೈಷ್ಣಕ ಕಲಾಕ ನಾನು ನಿಮ್ಮ ಒಳ್ಳೇದಕ್ಕೆ ಹೇಳಕ್ಕೆ ಬಂದಿರೋದು. ಯಾಕಂದರೆ ಕೊಡಬೇಡಿ ಇಂಥವ್ರಿಗೆ ಹೆಣ್ಣು ಕೊಟ್ಬಿಟ್ರೆ ನಿಮ್ಮ ಮನೇನೇ ಆಳು. ಕೊಡಬೇಡಿ. ಕೊಡಬೇಡ್ರಿ ಅಂತಲೇ ಹೇಳಕ್ಕೆ ಬಂದಿದ್ದೀನಿ. ಯಾಕಂದರೆ ನಾವು ಕೊಟ್ಟು ಅಯ್ಯ ಅಂತಾರ ಸಾಲದು. ಸುಮ್ಮನೆ ಏನಕ್ಕೆ ಚಿಂತೆ ತೊಗೊಂಬಂದು ಇಟ್ಕೊತೀರಾ? ಚಿಂತೆ ತೊಗೊಂಬಂದು ಇಟ್ಕೋಬಾರ್ದು. ಇಂಥವ್ರಿಗೆಲ್ಲ ಕೊಡಬಾರ್ದು. ಆ ಪ್ರೀತಿ ಪ್ರೇಮ ಅವರೆಲ್ಲ ಒಳ್ಳೆಯವರಲ್ಲ. ನಿಜವಾಗ್ಲೂ ಅವರು ಅಕ್ಕ ತಂಗಿಯವರು ಇಬ್ಬರು ಒಳ್ಳೆಯವರಲ್ಲ. ನಿಜ ಒಳ್ಳೆಯವರಲ್ಲ. ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಏನು ಇರೋಳು ಒಬ್ಬ ಮಗಳು ಯಾವ್ದಾದ್ರು ಗೌರ್ಮೆಂಟ್ ಅಫಿಷಿಯಲ್ ಅಂತವ್ರಿಗೆ ಒಳ್ಳೆಯವ್ರಿಗೆ ಚೆನ್ನಾಗಿರೋ ಅಂಥವ್ರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಆಯಿತು. ಏನು ಅವ್ಳಿಗೇನು ಏಜ್ ಆಗಿಲ್ಲ ಏನಿಲ್ಲ. ಚೆನ್ನಾಗವಳೆ. ಅಂಥವಳನ್ನ ಇರೋಳೊಬ್ಳನ್ನ ತೊಗೊಂಡೋಗಿ ಅಂಥವ್ರಿಗೆ ಏನು ಕೊಡ್ತೀರಾ? ಯಪ್ಪ
ನಾನು ಹಂಗೆ ಅನ್ಕೊಂಡಪ್ಪ ವಿಷಯ ಗೊತ್ತಾದಾಗ ಅಯ್ಯೋ ಇವ್ರು ಏನಕ್ಕಪ್ಪ ಆ ಹುಡುಗಿನ ತಗೊಂಡೋಗಿ ಅವನಿಗೆ ಕೊಡ್ತಾರೆ ಅಂತ ಅಂತ ಅನ್ಕೊಂಡೆ ನಾನು. ನಿಜ ಹಂಗೆ ಅನ್ಕೊಂಡೆ. ನಾನು ದೊಡ್ಡ ಸಾಚಾನಂಗೆ ಮಾತಾಡ್ತಾಳೆ, ಎಲ್ಲರ ಮೇಲೆ ಜಗಳಕ್ಕೆ ಹೋಗ್ತಾಳೆ. ಜಗಳಕ್ಕೆ ಹೋಗ್ಕೊಡ್ದು ಸುಮ್ಮನೆ ಇವಳ ಹತ್ರ ಸಾಕ್ಷಿ ಆಯ್ತಾ, ಬಂದು ಬೇಕಾದ್ರೆ ತಗೊಂಬಂದು ತೋರಿಸಿ ಮಕ್ಕಳುಗಳಿಸ್ಲಿ. ಹಿಂಗೆ ಎಲ್ಲರ ಮೇಲೆ ಜಗಳಕ್ಕೆ ಹೋದ್ರೆ ಯಾಕೆ ಸುಮ್ಮನಿರ್ತಾರೆ ಗೌಡ್ರೆ? ಅದೇ ನಾವೇನೋ ನಮ್ಮ ಮಾವನ್ಗೆ ನಾವು ವರ್ಷ ಮಾವನ್ಗೆ ಏನಾದರೂ ಹೇಳ್ಕೊಟ್ಟಿದ್ದೀವಿ ಅನ್ನೋದು ಇವ್ರ ಹತ್ರ ಸಾಕ್ಷಿ ಇದ್ರೆ ತಗೊಂಬಂದು ತೋರಿಸ್ಲಿ ಹೇಳು, ತೋರಿಸ್ಲಿ ತಗೊಂಬಂದು. ಏನಮ್ಮ ಋತಮ್ಮ, ಗೊತ್ತಾಗಲ್ವಾ ನಿನ್ಗೆ? ಏನಕ್ಕಮ್ಮ ಹಿಂಗ್ ಮಾಡ್ತೀರಾ? ಈಗಳಮ್ಮ ಬಂದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕಮ್ಮ. ಏನಕ್ಕಮ್ಮ ಹಿಂಗ್ ಮಾಡ್ತೀರಾ? ಎಲ್ಲ ಕೇಳಿಸ್ಕೊಂಡೆಮ್ಮ. ನೋಡಿ ಇದೆಲ್ಲ ಏನ್ ಬೇಕಾಗಿತ್ತಮ್ಮ ನಿಮ್ಗೆ? ಮದ್ವೆ ಕ್ಯಾನ್ಸಲ್ ಆಯ್ತಾ? ಸುಮ್ನೆ ಆಗ್ಬೇಕಾಗಿತ್ತು. ನಿಮ್ ಮಕ್ಳನ್ನ ಇಷ್ಟ ಇಲ್ವಾ? ಕರ್ಕೊಂಡ್ ಬರ್ಬೇಡಿ ನೀವು. ಸುಮ್ನೆ ಏನಕ್ಕಮ್ಮ ಇವೆಲ್ಲನ ಋತಮ್ಮ? ಸುಮ್ನೆ ನಿಮ್ ಊರ್ಗ್ ಹೋಗಿ ನೀವು ಇದ್ಬಿಟ್ರೆ ಯಾವ್ದು ಇರಲ್ಲ ಕಣಮ್ಮ. ಹಿಂಗ್ ಒಂದೇ ಹತ್ರ ಹಿಂಗ್ ಇದ್ಬಿಟ್ರೆ ಹಿಂಗೆ ಆಗೋದು. ಸುಮ್ನೆ ನಿಮ್ ಊರ್ಗ್ ಹೋಗಿ ನೀವು ಇದ್ಬಿಡಿ. ಇದ್ರೆ ಅವಾಗ ಚೆನ್ನಾಗಿರುತ್ತೆ. ಯಾಕಮ್ಮ ನಾನು ಈಗಳಮ್ಮ ಋತಮ್ಮ ಅಂತ ಅಂದ್ರೆ ನನ್ನ ನಮ್ಮೂರಾಗ ಯಾರು ಇಲ್ಲ ಬಿಡು. ಈ ತರ ಒಳ್ಳೆ ಗೌರವಿಸ್ತೀನಿ ಈ ಹೆಣ್ಮಗಳು ಅಂತಲೇ ಅನ್ಕೊಂಡಿದ್ದೆ. ಆದ್ರೆ ಈಗ ಅದು ಬದಲಾಗ್ತೈತೆ. ಇವಾಗ ಅದು ಆತರ ನಿನ್ಗೆ ಅದು ಅನ್ವಯ ಆಗಲ್ಲ ಕಣಮ್ಮ, ಅನ್ವಯ ಆಗಲ್ಲ ನಿನ್ಗೆ. ನಾನ್ ತಿಳ್ಕೊಂಡ ಇರೋ ತರ ನಿನ್ಗೆ ಅನ್ವಯ ಆಗಲ್ಲ ಅಂತ ಅನ್ನಿಸ್ತೈತೆ. ಯಪ್ಪ ನಾನು ಏನೋ ಅನ್ಕೊಂಡಿದ್ದೆ, ಇದೇನಮ್ಮ ನೀವು ಈ ತರ? ಅಯ್ಯೋ ಸ್ವಲ್ಪ ಯೋಚನೆ ಮಾಡಮ್ಮ. ಯಾಕೆ ಈ ತರ ಮಾಡ್ತಾ ಇದ್ದೀನಿ ನಾನು? ಯಾಕೆ ಈ ತರ ಆಯ್ತು ಅಂತ ಯೋಚನೆ ಮಾಡಮ್ಮ. ಮಾತಾಡ ಈಗ ಮಾತಾಡು. ಈಗ ಸ್ವರ ಹೊಡ್ಸಲ್ಲ. ಅಲ್ಲ ಈಗ ಮಾತಾಡಕ್ ಮಾತುಗಳು ಬರ್ತಾ ಇಲ್ಲ ಇವಾಗ. ಅದು ಗೌಡ್ರೆ, ಅದು ಏನಾಯ್ತು ಅಂತಂದ್ರೆ ಮತ್ತೆ ನೋಡು, ನಾನು ಹಿಂಗಾಯ್ತಲ್ಲ ಅದಕ್ಕೆ ಮತ್ತೆ ಇವ್ರದ್ದೆಲ್ಲ ಹಿಂಗೆ ಮಾಡ್ಬಿಡ್ತಾರೋ. ಕಾಲಕ್ಕ ಬೇರೆ ಅವರು ಪಾಪ ಕಷ್ಟದಲ್ಲವ್ರೆ, ಅದಕ್ಕೆ ಈ ರೀತಿ ಮಾತಾಡದೆ ಹೇಳ್ದೆ ಅಷ್ಟೇ. ಬೇರೆ ಇನ್ನೆಂಥದ್ದೇ ಇಲ್ಲ ಗೌಡ್ರೆ, ಇನ್ನೇನು ಇಲ್ಲ. ಈ ನಾನು ಯಾಕೆ ಹಂಗೆ ಮಾಡ್ಲಿ? ಸುಮ್ನಿರಮ್ಮ ಸಾಕು. ಹಿಂಗೆಲ್ಲ ಅಂತ ನಾನು ಯಾವತ್ತೂ ಅನ್ಕೊಂಡ್ರಿ. ಇದೇನಮ್ಮ ಇದು ನಿನ್ನ ವ್ಯವಸ್ಥೆ? ಅಯ್ಯೋ ಸ್ಯಾನೆ ದಿನ ಹಿಂಗೆ ಇದ್ರೆ ಆಗಲ್ಲ. ಹಿಂಗೆ ಕಣಮ್ಮ. ನಾನು ಮೊನ್ನೆ ಅನ್ಕೊಂಡ್ರೆ ಋತಮ್ಮ 1 ತಿಂಗಳು 2 ತಿಂಗಳು ಆಯ್ತು, ಯಾಕೋ ಇಲ್ಲೇ ಇದಾರಲ್ಲ ಯಾಕೆ ಅಂತ ಅನ್ಕೊಂಡ್ರಿ. ಯಾಕೆ ಇಲ್ಲೇ ಇದಾರೆ? ಯಾವಾಗ್ಲೂ ಇರ್ತಿರ್ಲಿಲ್ಲ. ಎಂದು 1 ವಾರ 15 ದಿವಸ ಇದ್ದಿದ್ದು ನಾನು ನೋಡೇ ಇಲ್ಲ ನಿನ್ಗೆ. ಯಾಕೆ ಈ ಋತಮ್ಮ ಇಲ್ಲೇ ಇತ್ತಲ್ಲ ಅಂತ ನಾನು ಈ ತರ ಯೋಚನೆ ಮಾಡಿದೆ. ಅವಾಗಲೇ ಗೊತ್ತಾಯ್ತು ಯಾಕೆ ಇಲ್ಲೇ ಇತ್ಕೊಂಡು ಸುಮ್ಮನೆ ಜಗಳಗಳು. ಪುಣ್ಯ ಶಿವಾನಿ ಅಮ್ಮ, ಲವಕುಶ ನಿನ್ ತಮ್ಮ ಎಲ್ಲ ಬೇರೆ ಹೋಗಿದ್ದಾರೆ ಅನ್ನೋ ವಿಷಯ ಕೇಳಿ ಎಲ್ಲ ನಾನು ಅನ್ಕೊಂಡೆ ಇದೆಲ್ಲ ಏನೋ ಎಡವಟ್ಟುಗಳು ಆಗ್ತಾ ಐತೆ ಅಂತ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಮ್ಮ ಹಂಗೆ ಓಡಾಡ್ತಾನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಗೊತ್ತಾಗಲ್ವಾ? ಇಂಥ ಕೆಲಸ ಮಾಡ್ಬಿಡಕಣಮ್ಮ. ನಿಮ್ ಪಾಡಿಗೆ ನೀವಿರ್ರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸುಮ್ಮನೆ ಏನಕ್ಕೆ? ನನ್ನ ನಂಬಳು ಇವಾಗ ಮಾತಾಡೆ, ಈಗ ಮಾತಾಡು. ಸರಿ ಆಯ್ತು ಬಿಡು. ಏನೋ ಮಾತಾಡಿದೀನಿ ಗೊತ್ತಿಲ್ದಲೇನೆ. ನಿನ್ನೂ ಮಾತಾಡಲ್ಲ, ನಾವು ಅಜ್ಜಿನೂ ಮಾತಾಡಲ್ಲ. ಅವತ್ತೇ ನಾವು ಸುಮ್ಮನೆ ಆಗ್ಬಿಟ್ವಿ. ಸರಿ ಆಯ್ತು ಬಿಡ್ರಿ ಗೌಡ್ರೆ, ಯಾರನ್ನೂ ಏನೂ ಅಂಬಲ್ಲ ಬಿಡ್ರಮ್ಮ. ಈಗ ನಂದೇ ತಪ್ಪಾಯ್ತಾ? ಸರಿ ಆಯ್ತು, ತಪ್ಪಾಗ್ಲಿ ಬಿಡಿ. ಇನ್ಮೇಲೆ ಯಾರನ್ನೂ ಯಾತು ಮಾತಾಡಲ್ಲ, ಯಾರನ್ನ ಯಾತು ಅಂಬಲ್ಲ. ಬಿಡಿ ಹೋಗ್ಲಿ. ಮಾತಾಡಲ್ಲ ಅಂದು ಮಾತಾಡಬಾರ್ದು. ಅವ್ರನ್ನ ಹೇಳ್ಕೊಟ್ಟವ್ರೆ, ಇವ್ರನ್ನ ಹೇಳ್ಕೊಟ್ಟವ್ರೆ, ಅವ್ರು ಅದನ್ನ ಹೇಳವ್ರೆ, ಇದನ್ನ ಹೇಳವ್ರೆ ಅಂತ ಸುಮ್ಮನೆ ಮಾತಾಡಿದ್ರೆ ನಾನಂತೂ ಸಹಿಸ್ಕೊಂಬಲ್ಲ. ನೋಡಿ ಹೇಳಿರ್ತೀನಿ. ಯಾರೇ ಆಗ್ಲಿ ಸಹಿಸ್ಕೊಂಬಲ್ಲ. ಒಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಅವತ್ತೇ ಈ ಕೆಲಸ ಆಗಬೇಕಾಗಿತ್ತು. ನಾನು ಬೇಡ ಅಂತ ಸುಮ್ಮನಾಗಿದ್ದೆ. ಇವತ್ತಾಗಳಿಗೆ 80 ಕೂಡು ಬಂತು ಗೌಡ್ರೆ. ಇವತ್ತಾಗಳಿಗೆ ಕೂಡು ಬಂತು ನೋಡಿ. ಯಾವ ಥರ ಎವಳು ಅಂತ ಇವಾಗ ಮಾತಾಡ್ಲಿ ಅವಳು ನನ್ನ ಮುಂದೆ. ಇವಾಗ ಮಾತಾಡೋಕ್ಕಾಗಲ್ಲ. ಈಗ ತಪ್ಪಾಯ್ತು ಅಂತಾಳೆ. ಅವಾಗಲೇ ಹೆಂಗೆ ಮಾತಾಡೋಳು? ಇವಾಗ ಮಾತಾಡೇ ತನ್ವಿ. ನಮ್ಮ ಅಮ್ಮನ ಬಗ್ಗೆ ಸುಮ್ಮನೆ ಮಾತಾಡ್ತೀರಾ, ಸುಮ್ಮನೆ ಹೇಳ್ತೀರಾ ನಮ್ಮ ಅಮ್ಮಗೆ ಅಂತೇಳಿ ಮಾತಾಡ್ತೀಯಲ್ಲ. ಇವಾಗ ಮಾತಾಡು ನೀನು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಈ ಋತು ಬಂಡವಾಳನ ಗೌಡ್ರ ಮುಂದೆ ಬಯಲು ಮಾಡಿಬಿಟ್ಟು ಗೌಡ್ರು ನಾನು ಇಂಥವಳಂತ ಅನ್ಕೊಂಡಿರ್ಲಿಲ್ಲ ಕಣಮ್ಮ ಋತಮ್ಮ ಅಂತೇಳಿ ಚೆನ್ನಾಗಿ ಬೈದಾಕ್ಬಿಟ್ರು. ಸರಿಯಾಗಿ ಹೇಳ್ಬಿಟ್ರು. ಅದಕ್ಕೆ ಇವಾಗ ಅವಳು ಹೇಗೆ ಮಾತಾಡ್ತಾ ಇದ್ದಾಳೆ ನೋಡ್ರಿ. ಬಿಡ್ರಿ, ಎಲ್ಲ ತಪ್ಪಾಗ್ಬಿಡ್ತು, ಇನ್ನು ಮುಂದೆ ಮಾತಾಡಲ್ಲ ಅಂತೇಳಿ ಹೇಳ್ತಾವಳೆ. ನೋಡ್ತಾ ಇರಿ, ನಿನ್ನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.